ಕರಾರು 2ರ 4ನೇ ಘಟಕದ ಇನ್ನೊಂದು ವಿಷಯ ಸೆಕ್ಷನ್ 12 to 17 ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪಾಲುಗಾರಿಕೆ ಅಧಿನಿಯಮದ 12ರಿಂದ 17 ಕಲಂಗಳು ಅಂದರೆ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪಾರ್ಟ್ನರ್ಗಳಿಗೆ ಸಂಬಂಧಪಟ್ಟಂತಹ ಕೆಲವು ಹಕ್ಕುಗಳು ಇದ್ದಾವೆ, ಬಾಧ್ಯತೆಗಳಿವೆ. ಅವು 12ರಿಂದ 17ರಲ್ಲಿ ಹೇಳಲಾಗಿದೆ. ಅವುಗಳ ಚರ್ಚೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಐ ಆಮ್ ಡಿಸ್ಕಸಿಂಗ್ ದೀಸ್ ಸೆಕ್ಷನ್ಸ್ 12, 13, 14, 15, 16 ಆ್ಯಂಡ್ 17. ಕಂಡಕ್ಟ್ ಆಫ್ ದ ಬಿಸ್ನೆಸ್, ವ್ಯವಹಾರ ಮಾಡುವಲ್ಲಿ ಇರುವಂತಹ ವ್ಯವಹಾರದ ನಿರ್ವಹಣೆಯ ಒಂದು ನಾವು ನಿಯಮವನ್ನು, ಪಾರ್ಟ್ನರ್ ಆಗಿ ವ್ಯವಹಾರದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಮತ್ತು ಅವರ ಮಧ್ಯದಲ್ಲಿರ್ತಕ್ಕಂಥ ಪರಸ್ಪರ ಹಕ್ಕುಗಳು ಮತ್ತು ಬಾಧ್ಯತೆಗಳು ಏನು ಅಂತಕ್ಕಂಥದ್ದು. ಆಮೇಲೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಒಂದು ಆಸ್ತಿ ಬಂದಾಗ, ಆ ಸಂಸ್ಥೆ ಆಸ್ತಿ ಬಂದಾಗ ಆ ವಿಷಯದಲ್ಲಿ ಇರ್ತಕ್ಕಂತಹ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ದ ಪ್ರೊಸೀಜರ್ಸ್ ಅಂತಕ್ಕಂಥದ್ದು. ಮತ್ತು ಈ ಯಾವುದೇ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ವೈಯಕ್ತಿಕವಾಗಿ ಲಾಭ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ಅಂತಕ್ಕಂಥದ್ದು. ಆ ರೀತಿಯ ಅವಕಾಶ ಇಲ್ಲ. ಅದನ್ನು ನಾವು ಸೆಕ್ಷನ್ 16ನಲ್ಲಿ ನೋಡ್ತೀವಿ. ಆಮೇಲೆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಾವೇನು ಮಾಡ್ತೀವಿ, ಈ ಒಂದು ಸೆಕ್ಷನ್ 17ನಲ್ಲಿ ನೋಡ್ತೀವಿ. ಇಷ್ಟೆಲ್ಲ ವಿವರಗಳನ್ನು ನಾವು ಈ ಒಂದು ಇದರಲ್ಲಿ ತಿಳಿದುಕೊಳ್ಳೋಣ. ಸೆಕ್ಷನ್ 12 ಈಸ್ ಅಬೌಟ್ ದಿ ಕಂಡಕ್ಟ್ ಆಫ್ ದ ಬಿಸ್ನೆಸ್, ವ್ಯವಹಾರದ ನಿರ್ವಹಣೆಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗ್ತದೆ. ಸಬ್ಜೆಕ್ಟ್ ಟು ಕಾಂಟ್ರಾಕ್ಟ್ ಬಿಟ್ವೀನ್ ಪಾರ್ಟೀಸ್, ಅಂದರೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಮಾಡ್ತೀವಿ. ದೇರ್ ಇಸ್ ಎ ಕಾಂಟ್ರಾಕ್ಟ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಈ ಒಂದು ಪಾಲುದಾರಿಕೆ ಪತ್ರದಲ್ಲಿ ಏನು ನಾವು ಕಂಡೀಷನ್ಗಳನ್ನು ಹಾಕ್ಕೊಂಡಿದ್ದೀವಿ ಅದಕ್ಕೆ ಒಳಪಟ್ಟಂತೆ. ಸೊ ದೇ ಆರ್ ಆ್ಯಕ್ಚುಲಿ ಕಂಡೀಷನ್ಸ್ ಆರ್ ವ್ಯಾಲಿಡ್ ಸಬ್ಜೆಕ್ಟ್ ಟು ಕಾಂಟ್ರಾಕ್ಟ್ ಆ್ಯಕ್ಟ್. ಅಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಬ್ಬ ಪಾಲುದಾರನಿಗೂ, ಪ್ರತಿಯೊಬ್ಬ ಪಾಲುದಾರನಿಗೂ ವ್ಯವಹಾರ ಮಾಡುವ ಹಕ್ಕಿರುತ್ತೆ. ದೇ ಹ್ಯಾವ್ ಗಾಟ್ ರೈಟ್ಸ್. ಬಟ್ ಕೆಲವು ಡೀಡಲ್ಲಿ ಅವ್ರು ಬರ್ಕೊಂಡಿರ್ಬೋದು, ದೇರ್ ಆರ್ ಸ್ಲೀಪಿಂಗ್ ಪಾರ್ಟ್ನರ್ಸ್ ಆ್ಯಂಡ್ ವರ್ಕಿಂಗ್ ಪಾರ್ಟ್ನರ್ ಅಂತ. ಆವಾಗ ವರ್ಕಿಂಗ್ ಪಾರ್ಟ್ನರೇ ಬಿಸ್ನೆಸ್ ಮಾಡ್ತಾರೆ. ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಕಂಡೀಷನ್ಸ್ that you have incorporated in the deed, ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಪತ್ರದಲ್ಲಿ ನೀವು ಆ ರೀತಿ ಬರ್ಕೊಂಡಿದ್ರೆ ಓಕೆ. ಏನೂ ಬರ್ಕೊಂಡಿಲ್ಲ ಅಂತಂದರೆ ಎಲ್ಲ ಪಾಲುದಾರರು ಕೂಡ ವ್ಯವಹಾರವನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಆಮೇಲೆ ಯಾವುದೇ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯದ ಚರ್ಚೆ ಬಂದಾಗ, ದಿನನಿತ್ಯದ ವ್ಯವಹಾರಕ್ಕೆ ಚರ್ಚೆ ಬಂದಾಗ ಅಲ್ಲಿ ಬಹುಮತ ವರ್ಕೌಟ್ ಆಗ್ತದೆ. ಹೆಚ್ಚು ಜನ ಪಾಲುದಾರರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಆ ನಿರ್ಧಾರಕ್ಕೆ ಅನುಗುಣವಾಗಿ ವ್ಯವಹಾರವನ್ನು ನಾವು ಮಾಡಬೇಕಾಗ್ತದೆ ಇನ್ ಆರ್ಡಿನರಿ ಮ್ಯಾಟರ್ಸ್. ಬಟ್ ಸಮ್ಟೈಮ್ಸ್ ದೇರ್ ಈಸ್ ಬೇಸಿಕ್ ಕ್ವಶನ್ ಆಫ್ ಬಿಸ್ನೆಸ್ ಬಂತು ಅಂತ ಇಟ್ಕೊಳ್ಳಿ. ಚೇಂಜ್ ಇನ್ ನೇಚರ್ ಆಫ್ ಬಿಸ್ನೆಸ್ ಅಂದರೆ ತುಂಬ ಗಂಭೀರವಾದ ವಿಷಯದ ಚರ್ಚೆ ಇದ್ದಾಗ, ಅಂದರೆ ಒಂದು ವ್ಯವಹಾರದಿಂದ ಇನ್ನೊಂದು ಬೇರೆ ವ್ಯವಹಾರ ಮಾಡೋಣ ಅಂತಕ್ಕಂಥ ಒಂದು ಪರಿಸ್ಥಿತಿ ಇದ್ದಾಗ ಆವಾಗ ಎಲ್ಲರ ಒಪ್ಪಿಗೆ ಅವಶ್ಯಕತೆ ಇದೆ. ರಿಕ್ವೈರ್ಸ್ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್, ಎಲ್ಲರ ಒಪ್ಪಿಗೆಯ ಅವಶ್ಯಕತೆ ಇರ್ತದೆ. ಎವ್ರಿ ಪಾರ್ಟ್ನರ್ ಹ್ಯಾಸ್ ಅ ರೈಟ್ ಟು ಅಕ್ಸೆಸ್ ಟು ಬುಕ್ಸ್. ಬುಕ್ಸ್ ಅಂದರೆ ಇಲ್ಲಿ ಅಕೌಂಟ್ಸ್, ಲೆಕ್ಕಪತ್ರಗಳನ್ನು ನೋಡುವ ಒಂದು ಅವಕಾಶ ಎಲ್ಲರಿಗೂ ಇರ್ತದೆ. ಎಲ್ಲರಿಗೂ ಹಕ್ಕೇ ಇರ್ತದೆ. ಅವರು ಪ್ರತಿದಿನ ಬುಕ್ಸ್ ಆಫ್ ಅಕೌಂಟ್ಸ್ ನೋಡ್ಬೋದು. ಆಲ್ ಪಾರ್ಟ್ನರ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್. ಓಕೆ, ವ್ಯವಹಾರ ಮಾಡೋದು ಬೇರೆ, ಆಮೇಲೆ ಅದನ್ನು ವ್ಯವಸ್ಥೆ ಮಾಡೋದು ಬೇರೆ. ಮೆಜಾರಿಟಿ ಡಿಸೈಡ್ಸ್ ರೂಟೀನ್ ಮ್ಯಾಟರ್ಸ್, ಬಟ್ ಫಂಡಮೆಂಟಲ್ ಚೇಂಜಸ್ ನೀಡ್ಸ್ ಅನ್ಯುನಾನಿಮಸ್ ಕನ್ಸೆಂಟ್. ಎಲ್ಲರ ಒಪ್ಪಿಗೆ ನೀಡ್ ಎವ್ರಿಬಡೀಸ್ ಅನ್ಯುನಾನಿಮಸ್ ನೀಡ್ ಆಲ್ ಪಾರ್ಟ್ನರ್ಸ್ ಕನ್ಸೆಂಟ್ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಅದನ್ನೇ ನಾನು ಕನ್ನಡದಲ್ಲಿ ಬರೆದಿದ್ದೀನಿ. ಇಲ್ಲಿ ಪ್ರತಿಯೊಬ್ಬ ಪಾಲುದಾರನಿಗೂ ವ್ಯವಹಾರದಲ್ಲಿ ಭಾಗವಹಿಸುವ ಹಕ್ಕಿದೆ. ಸಾಮಾನ್ಯ ವಿಷಯಗಳು
ಬಹುಮತದ ಆಧಾರದ ಮೇಲೆ ನಿರ್ಧಾರ ಆಗ್ತವೆ. ವ್ಯವಹಾರ ಸ್ವರೂಪದ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಪಾಲುದಾರರ ಒಪ್ಪಿಗೆ ಅವಶ್ಯಕತೆ. ಪ್ರತಿಯೊಬ್ಬ ಪಾಲುದಾರನಿಗೂ ಖಾತೆ ಪುಸ್ತಕಗಳನ್ನು ನೋಡಲು ಪರಿಶೀಲಿಸುವ ಅಧಿಕಾರ ಇರುತ್ತದೆ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ವಿ ಆರ್ ಲುಕಿಂಗ್ ಇಟ್ ಎಟ್ ಸೆಕ್ಷನ್ 12. ಸೆಕ್ಷನ್ 12 ಇದೆಲ್ಲನೂ ಹೇಳುತ್ತೆ. ಸೆಕ್ಷನ್ 12 ಟಾಕ್ಸ್ ಅಬೌಟ್ ಆಲ್ ದಿಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಲಾನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಕೇಸ್ ಲಾ ಏನು ಹೇಳುತ್ತೆ ಅನ್ನೋದನ್ನು ಒಂದು ಬ್ರೀಫ್ ಕೊಟ್ಟಿದ್ದೀನಿ ಇಲ್ಲಿ. ಪಾರ್ಟ್ನರ್ಸ್ ಹ್ಯಾಸ್ ಇನ್ಹೆರೆಂಟ್ ರೈಟ್ ಟು ಪಾರ್ಟಿಸಿಪೇಟ್ ಇನ್ ಬಿಸ್ನೆಸ್. ದಿಸ್ ಇಸ್ ದ ಡಿಸಿಷನ್ ಟೇಕನ್. Is Supreme Court of India clarified that the legal nature of a partner's interest in the partnership property. The central question was whether the partners share in the asset, which included immovable property, should be treated as movable or immovable property for registration purposes under Registration Act. ನೋಡಿ, ಅದು ಇಮ್ಯೂವೇಬಲ್ ಪ್ರಾಪರ್ಟಿ ಆಗಿದ್ರೂ ಕೂಡ ಅದನ್ನು ನಾವು ಮೂವೇಬಲ್ ಪ್ರಾಪರ್ಟಿ ಥರ ಟ್ರೀಟ್ ಮಾಡ್ತೀವಿ. ಒಮ್ಮೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅದು ಬಂತು ಅಂದರೆ ಇಟ್ ಬಿಕಮ್ಸ್ ದಿ ಅಸೆಟ್ ಆಫ್ ದ ಪಾರ್ಟ್ನರ್. ನೋ ಡೈರೆಕ್ಟ್ ಓನರ್ಶಿಪ್, ನೇರವಾದ ಓನರ್ಶಿಪ್ ಇರೋದಿಲ್ಲ ಅಸೆಟ್ ಮೇಲೆ. ಒನ್ಸ್ ಪ್ರಾಪರ್ಟಿ ಈಸ್ ಬ್ರಾಟ್ ಇನ್ ಟು ದ ಪಾರ್ಟ್ನರ್ಶಿಪ್ ಆಸ್ ಎ ಕ್ಯಾಪಿಟಲ್, ಇಟ್ ಸೀಸಸ್ ಟು ಬಿ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಫ್ ಇಂಡಿವಿಜುವಲ್ ಪರ್ಸನ್. ನಾನು ಒಂದು ಪಾಲುದಾರ ಇದ್ದು ನನ್ನ ಯಾವುದೇ ಒಂದು ಆಸ್ತಿಯನ್ನು ನಾನು ಪಾರ್ಟ್ನರ್ಶಿಪ್ ಫರ್ಮ್ ಕೊಟ್ಟೆ ಅಂತ ಇಟ್ಕೊಳ್ಳಿ, ಆವಾಗ ಅದರ ಮೇಲೆ ನನ್ನ ವ್ಯಾವಹಾರಿಕ ಹಕ್ಕು ಇರೋದಿಲ್ಲ. ಅನ್ಲೆಸ್ ದ ಪಾರ್ಟ್ನರ್ಶಿಪ್ ಕ್ಲೋಸಸ್, ಇಟ್ ಬಿಕಮ್ಸ್ ದ ಪ್ರಾಪರ್ಟಿ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಅದು ಆ ಫರ್ಮಿನ ಪ್ರಾಪರ್ಟಿ ಆಗ್ತದೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಅದರ ಕನ್ನಡ ವಿವರಣೆಯನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಇಂಗ್ಲಿಷ್ ಕೇಸ್ ಇದೆ, ಇಲ್ಲಿ ಒಂದು ಬ್ಲಿಸೆಂಟ್ ವರ್ಸಸ್ ಡೇನಿಯಲ್ ಅಂತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ಗುಡ್ ಫೇತ್ ಆ್ಯಂಡ್ ಮೆಜಾರಿಟಿ. ಮೆಜಾರಿಟಿ ಪವರ್ಸ್ ಮಸ್ಟ್ ಬಿ ಎಕ್ಸರ್ಸೈಸ್ ಇನ್ ಗುಡ್ ಫೇತ್. ನೋಡಿ, ಬಿಕಾಸ್ ಇಟ್ ಈಸ್ ಎ ಬಿಸ್ನೆಸ್. ಬರೀ ನಾವು ಮೆಜಾರಿಟಿ ಇದೆ ಅಂಥೇಳಿ ಈ ಪಾರ್ಟ್ನರ್ಶಿಪ್ ಫರ್ಮ್ನ ಹಾನಿಗೆ ಒಳಪಡಿಸುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಪಾರ್ಟ್ನರ್ಸ್ ಕೆನಾಟ್ ಯೂಸ್ ದೇರ್ ಮೆಜಾರಿಟಿ ಪವರ್ ಫಾರ್ ಫ್ಲಿಮ್ಜಿ ರೀಸನ್ಸ್. ಸಣ್ಣ ಪುಟ್ಟ ಅಥವಾ ಮಿಸ್ಲೇನಿಯಸ್ ವಿಷಯದ ಬಗ್ಗೆ ಅಥವಾ ದುರುದ್ದೇಶವನ್ನು ಇಟ್ಕೊಂಡು ನೀವು ಮೆಜಾರಿಟಿ ಉಪಯೋಗ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ. ಬಿಕಾಸ್ ದ ಪರ್ಪಸ್ ಆಫ್ ದ ಪಾರ್ಟ್ನರ್ಶಿಪ್ ಶುಡ್ ಬಿ ಸಕ್ಸಸ್ಫುಲ್. ಅಲ್ಟಿಮೇಟ್ಲಿ ಲಾಭ ಗಳಿಸುವ ಉದ್ದೇಶ ಇದರಲ್ಲಿ ಇರೋದ್ರಿಂದ ಈ ರೀತಿಯಾದ ಮಲೇಸಿಯಸ್ ಅಂದರೆ ಈ ದುರ್ಬುದ್ಧಿಯಿಂದ ಮಾಡುವಂತಹ ವ್ಯವಹಾರಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಈಕ್ವಾಲಿಟಿ ಇನ್ ಮ್ಯಾನೇಜ್ಮೆಂಟ್, ಮೆಜಾರಿಟಿ ರೂಲ್ ಪ್ಲಸ್ ಗುಡ್ ಫೇತ್, ದಟ್ ಈಸ್ ದ ಪ್ರಿನ್ಸಿಪಲ್. ಎರಡೂ ಇರಬೇಕು ಅಂತ. ಯುನಾನಿಮಿಟಿ ಫಾರ್ ಫಂಡಮೆಂಟಲ್ ಚೇಂಜಸ್. ದಿಸ್ ಈಸ್ ದಿ ಲೀಗಲ್ ಕಾನ್ಸೆಪ್ಟ್ ಆಫ್ ದಿಸ್ ಕೇಸ್ ಅಂತ ಹೇಳ್ಬೋದು ನಾವು. ದಟ್ ಈಸ್ ದಿ ಕಾನ್ಸೆಪ್ಟ್. ದೆನ್ ವಿಲ್ ಗೋ ಟು ಸೆಕ್ಷನ್ 13. ಒಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ಏನು ರೈಟ್ಸ್ ಅಂಡ್ ಲಯಬಿಲಿಟೀಸ್ ಏನು ಅನ್ನೋದನ್ನು ಈ ಸೆಕ್ಷನ್ ಹೇಳುತ್ತೆ. ದಿಸ್ ಸೆಕ್ಷನ್ ಟೆಲ್ಸ್ ಅಬೌಟ್ ಮ್ಯೂಚುವಲ್ ರೈಟ್ಸ್ ಅಂಡ್ ಲಯಬಿಲಿಟೀಸ್. ಪಾರ್ಟ್ನರ್ಸ್ ಶೇರ್ ಪ್ರಾಫಿಟ್ಸ್ ಈಕ್ವಲಿ. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ಸ್ಪೆಸಿಫಿಕಲಿ ಮೆನ್ಷನ್ಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್, ಎಲ್ಲರಿಗೂ ಸಮಾನವಾದ ಪಾಲು ಹೋಗ್ತದೆ. ಲಾಭಾಂಶದಲ್ಲಿ ಸಮಪಾಲನ್ನು ಎಲ್ಲರೂ ಹಂಚಿಕೊಳ್ಬೇಕಾಗ್ತದೆ. ಅದರಂತೆಯೇ ಹಾನಿ ಆದರೆ ಹಾನಿಯನ್ನು ಕೂಡ ಸಮವಾಗಿ ಹಂಚಿಕೊಳ್ಬೇಕಾಗ್ತದೆ. ಮಸ್ಟ್ ಕಾಂಟ್ರಿಬ್ಯೂಟ್ ಟು ಲಾಸಿಸ್ ಈಕ್ವಲಿ. ಅಂದರೆ ಹಾನಿ ಆತಂತ ಇಟ್ಕೊಳ್ಳಿ, ಹಾನಿಯನ್ನು ಭರಿಸುವಕ್ಕೋಸ್ಕರ 100 ರೂಪಾಯಿ ಬೇಕಾಯ್ತು ಅಂದರೆ ಎಲ್ಲ ಪಾರ್ಟ್ನರ್ ಸೇರಿ ಆ 100 ರೂಪಾಯಿನ ಸಮನಾಗಿ ಹಂಚ್ಕೊಳ್ಬೇಕು ಅಂತಕ್ಕಂಥದ್ದು ಇದರರ್ಥ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೋಡಿ, ಅಕಸ್ಮಾತು ಯಾರಾದರೂ ತಾವು ತಮ್ಮ ಹಣವನ್ನು ಅದರಲ್ಲಿ ತೊಡಗಿಸಿದ್ರೆ ಸಾಲದ ರೂಪದಲ್ಲಿ ಅದರ ಮೇಲೆ ಇಂಟ್ರೆಸ್ಟ್ ತಗೋಬೋದು. ಅದರ ಮೇಲೆ ಏನು ಮಾಡ್ಬೋದು, ಇಂಟ್ರೆಸ್ಟ್ ತಗೋಬೋದು. ಬಟ್ ಅದಕ್ಕೆ ಆ ರೀತಿಯಾದಂಥ ಒಂದು ಕಂಡೀಷನನ್ನು ನೀವು ಪಾರ್ಟ್ನರ್ಶಿಪ್ ಡೀಡಲ್ಲಿ ಬರಿಬೇಕಾಗ್ತದೆ. ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್. ನೋಡಿ, ಈ ರೀತಿ ಕೊಟ್ಟಂತಹ ಅಡ್ವಾನ್ಸಸ್ಗೆ ಜನರಲಿ 6% ಇಂಟ್ರೆಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಅನ್ಲೆಸ್ ಅದರ್ವೈಸ್ ಅಗ್ರೀಡ್. ನೋಡಿ, ಆದರೆ ಇದನ್ನು ನೀವು ಬೇರೆ ಕಂಡೀಷನ್ ಹಾಕ್ಕೊಂಡಿದ್ರೆ ಜನರಲ್ ಕಂಡೀಷನ್ ಅಪ್ಲೈ ಆಗಲ್ಲ. ಬೇರೆ ಕಂಡೀಷನ್ ಏನೂ ಕಂಡೀಷನ್ ಹಾಕ್ಕೊಳ್ದೆ ಹೋದರೆ ಜನರಲ್ ಕಂಡೀಷನ್ ಆಫ್ ಸೆಕ್ಷನ್ 13 ವಿಲ್ ಅಪ್ಲೈ. ಪಾರ್ಟ್ನರ್ಸ್ ಶೇರ್ ಪ್ರಾಫಿಟ್ಸ್ ಲಾಸಸ್ ಈಕ್ವಲಿ ಆ್ಯಂಡ್ ಆರ್ ನಾಟ್ ಎಂಟೈಟಲ್ಡ್ ಟು ಸ್ಯಾಲರಿ. ನೋಡಿ, ಇಲ್ಲಿ ಸ್ಯಾಲರಿಗೆ ಅವಕಾಶ ಇಲ್ಲ. ವಿಲ್ಫುಲ್ ನೆಗ್ಲೆಕ್ಟ್ ಆಫ್ ದ ಪಾರ್ಟ್ನರ್ ಈಸ್ ಲಯಬಲ್. ಸೆಕ್ಷನ್ 13F ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಉದ್ದೇಶಪೂರ್ವಕವಾಗಿ ಯಾವುದೇ ವ್ಯಕ್ತಿ ಆ ಒಂದು
ಪಾರ್ಟ್ನರ್ಶಿಪ್ ಫರ್ಮ್ಗೆ ಹಾನಿಯನ್ನು ಉಂಟು ಮಾಡಿದರೆ ಆ ಹಾನಿಯನ್ನು ಅವನೇ ಭರಿಸ್ಬೇಕಾಗ್ತದೆ ಅನ್ನೋದನ್ನು 13F ಅಲ್ಲಿ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ದಿ ಮ್ಯೂಚುವಲ್ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಇದರ ಮೇಲೆ ಇದ್ದಂತಹ ಕೇಸನ್ನು ನಾವು ನೋಡೋದಾದ್ರೆ ಮುರಳೀಧರ್ ವರ್ಸಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 1961 ಕೇಸಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಡಿಪೆಂಡ್ಸ್ ಆನ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ನಾನು ಅದು ಹೇಳಿದ್ನಲ್ವಾ, ಇದನ್ನ ಹೇಳ್ಬೇಕಾದ್ರೆ ಸಬ್ಜೆಕ್ಟ್ ಟು ದ ಕಂಡೀಷನ್ಸ್, ಸಾಮಾನ್ಯ ಏನೂ ಕಂಡೀಷನ್ ಇಲ್ಲ ಅಂದ್ರೆ ಜನರಲ್ ರೂಲು ಸಮನಾಗಿ ಹಂಚ್ಕೋಬೇಕಂತ. ಇಲ್ಲ ನೀವು ಪಾರ್ಟ್ನರ್ಶಿಪ್ ಡೀಡಲ್ಲಿ ಕಂಡೀಷನ್ಸ್ ಮಾಡಿದ್ರಿ, ಇವಂಗೆ ಇಷ್ಟು ಪ್ರಾಫಿಟ್ ಅಂತ ಮಾಡಿದ್ರೆ ದೆನ್ ದಟ್ ವಿಲ್ ಅಪ್ಲೈ. ಪ್ರಾಫಿಟ್ ಶೇರಿಂಗ್ ಡಿಪೆಂಡ್ಸ್ ಆನ್ ಅಗ್ರಿಮೆಂಟ್. ಹೌ ಯು ಹ್ಯಾವ್ ಡನ್ ದ ಪಾರ್ಟ್ನರ್ಶಿಪ್ ಡೀಡ್ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇದರಲ್ಲಿ ರಮ್ನಿಕ್ ಲಾಲ್ ಕೊಠಾರಿಯಲ್ಲಿ ಏನ್ ಹೇಳ್ತಾರೆ, ಪಾರ್ಟ್ನರ್ಶಿಪ್ ಇಂಪ್ಲೈಸ್ ಮ್ಯೂಚುವಲ್ ಶೇರಿಂಗ್ ಆಫ್ ಪ್ರಾಫಿಟ್ಸ್ ಅಂತ ಹೇಳ್ತಾರೆ 1969-1961. ಏನೂ ಪಾರ್ಟ್ನರ್ಶಿಪ್ ಅಲ್ಲಿ ಕಂಡೀಷನ್ಸ್ ಇಲ್ಲ ಅಂದ್ರೆ ಮ್ಯೂಚುವಲ್ ಶೇರಿಂಗ್, ಸಮನಾಗಿ ಹಂಚಿಕೊಳ್ಳುವಂಥದ್ದು. ಈಕ್ವಾಲಿಟಿ ಇಸ್ ದ ರೂಲ್ ಬಟ್ ಕಾಂಟ್ರಾಕ್ಟ್ ಕ್ಯಾನ್ ಮಾಡಿಫೈ ದ ರೈಟ್ಸ್, ನೋ ಸ್ಯಾಲರಿ ಇಸ್ ಅಗ್ರೀಡ್. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಸಂಬಳಕ್ಕೆ ಅವಕಾಶ ಇಲ್ಲ. ಆಮೇಲೆ ಸಾಮಾನ್ಯವಾಗಿ ಸಮಾನವಾಗಿ ಲಾಭವನ್ನು ಹಂಚ್ಕೋಬೇಕು. ಆದರೆ ನೀವು ಸಮಾನವಾಗಿ ಹಂಚಿಕೊಳ್ಳದೆ ಇರುವಂತಹ ಕಂಡೀಷನ್ಗಳನ್ನ, ಷರತ್ತುಗಳನ್ನು ನೀವು ಡೀಡಲ್ಲಿ ಬರ್ಕೊಂಡಿದ್ರೆ, ಆ ಡೀಡಲ್ಲಿ ಏನು ಬರ್ಕೊಂಡಿದ್ದೀರಿ ಆ ರೀತಿ ಲಾಭಾಂಶವನ್ನು ಹಂಚಿಕೊಳ್ಬೇಕಾಗ್ತದೆ ಅನ್ನೋದನ್ನು ನಾವು ಈ 2 ಪ್ರಕರಣಗಳಿಂದ ನೋಡ್ಬೋದು. ದೆನ್ ಸೆಕ್ಷನ್ 14, ಪ್ರಾಪರ್ಟಿ ಆಫ್ ದ ಫರ್ಮ್ ಅಂದ್ರೆ ಏನು, ಇದರ ಅರ್ಥ ಏನು? ಪ್ರಾಪರ್ಟಿ, ಆಸ್ತಿ, ಫರ್ಮಿನ ಅಥವಾ ಸಂಸ್ಥೆಯ, ಪಾಲುದಾರಿಕಾ ಸಂಸ್ಥೆಯ ಆಸ್ತಿಯ ಅರ್ಥ ಏನು ಅಂದ್ರೆ, ಪ್ರಾಪರ್ಟಿ ಒರಿಜಿನಲಿ ಬ್ರಾಟ್ ಇನ್ ಟು ಫರ್ಮ್. ನೀವು ಒಂದು ಪಾರ್ಟ್ನರ್ಶಿಪ್ ಮಾಡ್ಕೋಬೇಕಾದ್ರೆ ಯಾವ ಆಸ್ತಿ ಪಾಸ್ತಿಗಳನ್ನ, ಕ್ಯಾಪಿಟಲ್ನ, ಆ ಒಂದು ವ್ಯವಸ್ಥೆಯಲ್ಲಿ ತಗೊಂಡ್ಬಂದಿದ್ದೀರಲ್ಲ ಅದು ಎಲ್ಲವೂ ಕೂಡ ಪಾರ್ಟ್ನರ್ಶಿಪ್ನ ಆಸ್ತಿ. ಪ್ರಾಪರ್ಟಿ ಅಕ್ವೈರ್ಡ್ ಫಾರ್ ಬಿಸ್ನೆಸ್, ನೋಡಿ ನೀವು ವ್ಯವಹಾರಕ್ಕಾಗಿ ಖರೀದಿಸಿದಂತಹ ಎಲ್ಲ ಆಸ್ತಿಗಳು ಕೂಡ ಆ ಒಂದು ಸಂಸ್ಥೆಯ, ಪಾಲುದಾರಿಕೆ ಸಂಸ್ಥೆಯ ಆಸ್ತಿಗಳು. ಗುಡ್ ವಿಲ್ಲು ಕೂಡ, ಒಮ್ಮೆ ನೀವು ವ್ಯವಹಾರ ಮಾಡ್ತಾ ಏನಾಗುತ್ತೆ, ನಿಮ್ಮ ಒಂದು ಸಂಸ್ಥೆ ಒಂದು ಗುಡ್ ವಿಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತದೆ, ಅದು ಕೂಡ ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ನ ಏನಾಗ್ತದೆ, ಇದು ಆಸ್ತಿ ಆಗ್ತದೆ. ಫರ್ಮ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದ ಫರ್ಮ್ ಓನ್ಲಿ, ಕಲೆಕ್ಟಿವ್ಲಿ ಎಲ್ಲರಿಗೂ ಸೇರುತ್ತದು. ಆದರೆ ಇಂಡಿವಿಜುವಲಿ ಒಬ್ಬೊಬ್ಬರಿಗೆ ಸೇರಲ್ಲ. ನಂದಿದು ಆಸ್ತಿ ಅಂತ ಹೇಳಕ್ಕಾಗಲ್ಲ. ಇಟ್ ಬಿಕಮ್ಸ್ ದ ಪ್ರಾಪರ್ಟಿ ಆಫ್ ದ ಫರ್ಮ್. ಕಲೆಕ್ಟಿವ್ಲಿ ಆಲ್ ಆರ್ ಓನರ್ಸ್, ಬಟ್ ಇಂಡಿವಿಜುವಲಿ ದೇರ್ ಇಸ್ ನೋ ಓನರ್ಶಿಪ್ ಆಫ್ ಪ್ರಾಪರ್ಟಿ ಅನ್ನೋದನ್ನ ಸೆಕ್ಷನ್ 14 ಹೇಳ್ತದೆ. ಇಲ್ಲಿ ನಾರಾಯಣಪ್ಪ, ಭಾಸ್ಕರ, ಕೃಷ್ಣಪ್ಪ ಪ್ರಕರಣ ಒಂದು ಹೇಳ್ತದೆ, ಫರ್ಮ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಫರ್ಮ್, ನಾಟ್ ಟು ಇಂಡಿವಿಜುವಲ್ಸ್ ಅಂತ ಹೇಳುತ್ತೆ. ಲೀಗಲ್ ಪ್ರಿನ್ಸಿಪಲ್ ಕಲೆಕ್ಟಿವ್ ಓನರ್ಶಿಪ್ ಇನ್ಕ್ಲೂಡ್ಸ್ ಗುಡ್ ವಿಲ್, ನೋ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ಎ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ಗೆ ಆ ಪಾರ್ಟ್ನರ್ಶಿಪ್ ಫರ್ಮ್ನ ಆಸ್ತಿಯ ಹಕ್ಕು ಒಬ್ಬನಿಗೆ ಸೇರೋದಿಲ್ಲ, ಅದು ಎಲ್ಲರಿಗೂ ಸೇರುತ್ತೆ. ಸಾಮೂಹಿಕ ಹಕ್ಕು ಅಂತ ಹೇಳ್ಬೋದು ನಾವು. ದೆನ್ ಸೆಕ್ಷನ್ 15, ಅಪ್ಲಿಕೇಶನ್ ಆಫ್ ದ ಪ್ರಾಪರ್ಟಿ ಆಫ್ ದ ಫರ್ಮ್. ಒಂದು ವೇಳೆ ಈ ಫರ್ಮ್ನ ಆಸ್ತಿಯನ್ನು ನೀವು ವಿಲೇವಾರಿ ಮಾಡಬೇಕು ಅಂತಂದ್ರೆ ಫರ್ಮ್ ಪ್ರಾಪರ್ಟಿ ಮಸ್ಟ್ ಬಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಬಿಸ್ನೆಸ್ ಪರ್ಪಸಸ್. ನೀವೇನಾರ ಅದಕ್ಕೆ ಪ್ರಾಪರ್ಟಿ ಮಾಡ್ತೀರಿ ಅಂದ್ರೆ ಸುಮ್ಮನೆ 30-40 ಸೈಡ್ ತೊಗೊಂಡ್ರೆ ಸುಮ್ಮನೆ ಇಡೋಕ್ಕಾಗಲ್ಲ. ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ನೀವು ಪ್ರಾಪರ್ಟಿ ಮಾಡ್ಬೋದು. ಪಾರ್ಟ್ನರ್ಸ್ ಕ್ಯಾನಾಟ್ ಯೂಸ್, ನೋಡಿ ಇಲ್ಲಿ ಪಾಲುದಾರರು ತಮ್ಮ ಸ್ವಂತಕ್ಕೆ ಆ ಪ್ರಾಪರ್ಟಿಯನ್ನು ಉಪಯೋಗ ಮಾಡಕ್ಕೆ ಬರೋದಿಲ್ಲ. ಇಂಡಿವಿಜುವಲ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಂತಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ನೀವೇನಿದ್ರು ಸಂಸ್ಥೆಯ ಆಸ್ತಿಯನ್ನು ಸಂಸ್ಥೆಯ ವ್ಯವಹಾರಕ್ಕೋಸ್ಕರವೇ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದನ್ನ ಸೆಕ್ಷನ್ 15 ನಮಗೆ ತಿಳಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲೊಂದು ಪ್ರಕರಣ ಇದೆ, ಬೆಂಟ್ಲಿ ವರ್ಸಸ್ ಕ್ರೇವನ್, ಇಂಗ್ಲಿಷ್ ಪ್ರಕರಣ. ಮಿಸ್ಯೂಸ್ ಆಫ್ ಪ್ರಾಪರ್ಟಿ ಲೀಡ್ಸ್ ಟು ಲಯಬಿಲಿಟಿ. ಯಾರಾದರೂ ಈ ಪ್ರಾಪರ್ಟಿ, ಪಾರ್ಟ್ನರ್ಶಿಪ್, ಪಾಲುದಾರಿಕೆಯ ಸಂಸ್ಥೆಯ ಆಸ್ತಿಯನ್ನು ತಾವು ಸ್ವಂತಕ್ಕೆ ಬಳಸಿಕೊಂಡ್ರೆ ಅದಕ್ಕೆ ಅವರು ಪರಿಹಾರವನ್ನು ಕೊಡಬೇಕಾಗ್ತದೆ. ನೋ ಪರ್ಸನಲ್ ಯೂಸ್ ಆಫ್ ಫರ್ಮ್ಸ್ ಅಸೆಟ್. ಫರ್ಮ್ನ ಅಸೆಟ್ಟನ್ನು ನೀವು ಸ್ವಂತಕ್ಕೆ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಕೇವಲ ನೀವು ವ್ಯವಹಾರಕ್ಕೆ ಮಾತ್ರ ಉಪಯೋಗ ಮಾಡ್ಬೋದು. ಸ್ಟ್ರಿಕ್ಟ್ ಬಿಸ್ನೆಸ್ ಪರ್ಪಸ್ ಓನ್ಲಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ನೋ ಪರ್ಸನಲ್ ಯೂಸ್ ಆಫ್ ಫರ್ಮ್ಸ್ ಅಸೆಟ್, ಸ್ಟ್ರಿಕ್ಟ್ ಬಿಸ್ನೆಸ್ ಪರ್ಪಸ್ ಓನ್ಲಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಸೆಕ್ಷನ್ 16 ಏನು ಹೇಳ್ತದೆ, ಯಾರೋ ಒಬ್ಬ ಪಾಲುದಾರ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡಿ ಆ ವ್ಯವಹಾರದಿಂದ, ಪಾಲುಗಾರಿಕೆಯ ವ್ಯವಹಾರದಿಂದ ತಾನು ಸ್ವಂತಕ್ಕೆ ಲಾಭ ಗಳಿಸಿಕೊಂಡಿದ್ರೆ ಅದು ತಪ್ಪು. ಆವಾಗ ಆ ಲಾಭವನ್ನು ಅವನು ಕಂಪನಿಗೆ ಅಥವಾ ಫರ್ಮ್ಗೆ ಏನಾಗ್ತದೆ, ಕೊಡಬೇಕಾಗ್ತದೆ. ಪಾರ್ಟ್ನರ್ಶಿಪ್ ಫರ್ಮ್ಗೆ ಕೊಡಬೇಕಾಗ್ತದೆ. ಪಾರ್ಟ್ನರ್ಸ್ ಮಸ್ಟ್ ಅಕೌಂಟ್ ಫಾರ್ ಪ್ರಾಫಿಟ್ಸ್.
ಫ್ರಮ್ ಟ್ರಾನ್ಸಾಕ್ಷನ್ ಆಫ್ ಫರ್ಮ್, ಫ್ರಮ್ ಯೂಸ್ ಆಫ್ ಫರ್ಮ್ ಪ್ರಾಪರ್ಟಿ, ಫ್ರಮ್ ಕಂಪೀಟಿಂಗ್ ಬಿಸ್ನೆಸ್. ಫ್ರಮ್ ಕಾಂಪಿಟಿ, ಇದು ಏನೇ ಮಾಡಲಿ, ಇದು ಏನು ಮಾಡಿದ್ರು ಅದು ಫರ್ಮ್ನ ಪ್ರಾಪರ್ಟಿ ಆಗ್ತದೆ. ಅದು ಫರ್ಮ್ನ ಪ್ರಾಪರ್ಟಿ. ಉದಾಹರಣೆಗೆ ನಾವು ಕಾಫಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ವಿ ಅಂತ ಇಟ್ಕೊಳ್ಳಿ. ಯಾವುದೋ ಒಬ್ಬ ಎಸ್ಟೇಟ್ ಓನರ್ ಕಡೆ ಒಂದು 100 ಕಾಫಿ ಬ್ಯಾಗ್ನ ನಾನು ಪ್ರೈವೇಟಾಗೆ ತೊಗೊಂಡು ಪ್ರೈವೇಟಾಗೆ ಮಾರ್ತೀನಿ ಅಂತ ಆಗಲ್ಲ. ನೀವು ಬೇರೆ ಬಿಸ್ನೆಸ್ ಮಾಡ್ಬೋದು. ಕಾಫಿ ಮಾರಾಟ ಮಾಡುವಂತಹ ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನು ನೀವು ಮಾಡ್ಕೊಂಡಿದ್ರೆ ನೀವು ಸ್ವಂತ ಅದೇ ಬಿಸ್ನೆಸ್ಸನ್ನು ಮಾಡೋಕ್ಕೆ ಬರೋದಿಲ್ಲ. ಯು ಕೆನಾಟ್ ಡೂ ದ ಸೇಮ್ ಬಿಸ್ನೆಸ್. ಇಫ್ ಯು ಡೂ ದ ಸೇಮ್ ಬಿಸ್ನೆಸ್ ಪ್ರೈವೇಟ್ಲಿ, ದೆನ್ ಇಟ್ ಈಸ್ ಆಸ್ ಇಫ್ ಯು ಹ್ಯಾವ್ ಡನ್ ದ ಬಿಸ್ನೆಸ್ ಫಾರ್ ದ ಫರ್ಮ್ ಅಂತ. ಅದು ನಿಮ್ಮ ಪಾರ್ಟ್ನರ್ಗಳಿಗೆ ಗೊತ್ತಾದರೆ ಅವರು ಅದರಿಂದ ಬಂದಂತಹ ಲಾಭಾಂಶವನ್ನು ನಿಮ್ಮಿಂದ ಕ್ಲೇಮ್ ಮಾಡ್ಬೋದು. ಯಾಕಂದ್ರೆ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ದೀರಿ ಅನ್ನೋ ಒಂದು ಕಾರಣದಿಂದ. ದ ಸೆಕ್ಷನ್ ಸೇಸ್ ಲೈಕ್ ದ್ಯಾಟ್. ಕಾಂಪಿಟೇಟಿವ್ ಬಿಸ್ನೆಸ್, ಕಾಂಪಿಟಿಂಗ್ ಬಿಸ್ನೆಸ್ ಮಾಡೋಂಗಿಲ್ಲ. ನೀವು ಕಾಫಿ ಟ್ರೇಡಿಂಗ್ ಮಾಡ್ತೀರಿ, ಪಾರ್ಟ್ನರ್ಶಿಪ್ಪು ಕಾಫಿ ಟ್ರೇಡಿಂಗ್ ಮಾಡ್ತೀರಿ ಅಂದರೆ ಇಟ್ ಈಸ್ ನಾಟ್ ಪರ್ಮಿಟೆಡ್. ಇಫ್ ಯು ಆರ್ ಎ ಪಾರ್ಟ್ನರ್ ಆಫ್ ಎ ಫರ್ಮ್ ವೇರ್ ಇಟ್ ಈಸ್ ಡೂಯಿಂಗ್ ದ ಟ್ರೇಡಿಂಗ್ ಆಫ್ ದ ಕಾಫಿ, ದೆನ್ ಆಸ್ ಎ ಇಂಡಿವಿಜುವಲ್ ಪರ್ಸನ್ ಯು ಆರ್ ಫಾರ್ಬಿಡನ್ ಟು ಡೂ ಕಾಫಿ ಬಿಸ್ನೆಸ್ ಅನ್ನೋದು ಇದರ ಅರ್ಥ. ದಟ್ ಈಸ್ ದ ಮೀನಿಂಗ್. ಕೇಸ್ ಲಾ, ಬೆಂಟ್ಲಿ ವರ್ಸಸ್ ಕ್ರೀವನ್ ಕೇಸ್ ಅಗೇನ್. ಸ್ಟ್ರಿಕ್ಟ್ ಪ್ರಾಫಿಟ್, ಸೀಕ್ರೆಟ್ ಪ್ರಾಫಿಟ್ ಮಸ್ಟ್ ಬಿ ರಿಟರ್ನ್ಡ್. ಈ ರೀತಿ ನೀವೇನಾದ್ರು ಪ್ರೈವೇಟ್ ವ್ಯವಹಾರ ಮಾಡಿ ಕಾಫಿ ಬಿಸ್ನೆಸ್ಸಲ್ಲಿ ಲಾಭ ಪಡ್ಕೊಂಡಿದ್ದೀರಿ ಅಂತಂದ್ರೆ ಅದನ್ನು ಸೀಕ್ರೆಟ್ ಪ್ರಾಫಿಟ್ ಅಂತಾರೆ. ಅದನ್ನು ನೀವೇನು ಮಾಡಬೇಕಾಗತ್ತೆ, ಪಾರ್ಟ್ನರ್ಶಿಪ್ ಫರ್ಮ್ಗೆ ವಾಪಸ್ ಕೊಡಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಕಾಂಪಿಟಿಂಗ್ ಬಿಸ್ನೆಸ್ ಪ್ರಾಫಿಟ್ ಮಸ್ಟ್ ಬಿ ಶೇರ್ಡ್. ನೋಡಿ, ನಾನು ಹೇಳಿದ ಎಕ್ಸಾಂಪಲ್ ಎರಡರಲ್ಲೂ ಅಪ್ಲೈ ಆಗುತ್ತೆ. ನೀವು ಕಾಂಪಿಟಿಂಗ್ ಬಿಸ್ನೆಸ್ ಮಾಡಿದಿರಿ ಅಂದರೆ ಅದು ಲಾಭ ನಿಮಗೆ ಬರೋದಿಲ್ಲ, ನೀವು ಪಾರ್ಟ್ನರ್ಶಿಪ್ ಫರ್ಮ್ಗೆ ಆ ಲಾಭವನ್ನು ಕೊಡಬೇಕಾಗುತ್ತದೆ. ನೋ ಸೀಕ್ರೆಟ್ ಪ್ರಾಫಿಟ್ಸ್, ನೋ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ನೀವು ಅದೇ ಬಿಸ್ನೆಸ್ ಮಾಡ್ತೀರಿ, ಪಾರ್ಟ್ನರ್ಶಿಪ್ ಫರ್ಮು ಅದೇ ಬಿಸ್ನೆಸ್ ಮಾಡ್ತೀರಿ ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರ್ತದೆ. ನಿಮ್ಮಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರ್ತದೆ. ಒಂದೇ ವಿಷಯದ ಮೇಲೆ ನೀವು ಈ ಒಂದೇ ವ್ಯಕ್ತಿಯಾಗಿ, ಪಾರ್ಟ್ನರು ಆಗಿ ಮತ್ತು ಇಂಡಿವಿಜುವಲ್ ಆಗಿ ನೀವು ಮಾಡೋದ್ರಿಂದ ನೀವೇನು ಮಾಡ್ತೀರಿ, ಯಾವ ಕಾಫಿ ಬಿಸ್ನೆಸ್ಸಲ್ಲಿ ಜಾಸ್ತಿ ಲಾಭ ಇರುತ್ತೋ ಅದನ್ನು ಸ್ವಂತದ ವ್ಯವಹಾರ ಮಾಡ್ತೀರಿ, ಯಾವುದು ಲಾಸ್ ಇರುತ್ತೋ ಅದನ್ನು ಕಂಪ್ನಿ ವ್ಯವಹಾರ ಅಥವಾ ಫರ್ಮ್ ವ್ಯವಹಾರ ಮಾಡ್ತೀರಿ. ಆವಾಗ ಅನ್ಯಾಯ ಆಗುತ್ತೆ. ಅದು ಆಗಬಾರ್ದು ಅನ್ನೋದಕ್ಕೆ ಈ ರೀತಿಯಾದಂತಹ ಒಂದು ಪ್ರೊವಿಷನನ್ನು ನಾವೇನು ಮಾಡಿದ್ದೀವಿ, ಸೆಕ್ಷನ್ 16 ಪ್ರೊವೈಡ್ ಮಾಡಿದ್ದೀವಿ. ದೆನ್ ಸೆಕ್ಷನ್ 17 ಸ್ಪೆಸಿಫಿಕಲಿ ಟಾಕ್ಸ್ ಅಬೌಟ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಸಂಸ್ಥೆಯಲ್ಲಿ ಬದಲಾವಣೆಗಳಾದಾಗ, ಯಾವುದೇ ಒಂದು ಸಂಸ್ಥೆಯ ಬದಲಾವಣೆ, ಅದರ ವ್ಯವಹಾರದ ಬದಲಾವಣೆಗಳು ಆದಾಗ ಏನೇನು ಕರ್ತವ್ಯಗಳಿದೆ ಅನ್ನೋದನ್ನು ಸೆಕ್ಷನ್ 17 ಹೇಳುತ್ತೆ. ಚೇಂಜ್ ಆಫ್ ಕಾನ್ಸ್ಟಿಟ್ಯೂಷನ್, ಕಂಟಿನ್ಯೂಯನ್ಸ್ ಆಫ್ಟರ್ ಎಕ್ಸ್ಪೈರಿ, ಎಡಿಷನಲ್ ಅಂಡರ್ಟೇಕಿಂಗ್ಸ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ರಿಮೇನ್ ಸೇಮ್ ಅನ್ಲೆಸ್ ಅದರ್ವೈಸ್ ಅಗ್ರೀಡ್. ಈ ರೀತಿಯಾದಂತಹ ಒಂದು ವ್ಯವಹಾರದ ರೂಪರೇಷೆಯನ್ನು ನೀವು ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಎಲ್ಲರ ಒಪ್ಪಿಗೆ ಇಲ್ಲದೆ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಒಪ್ಪಿದರೆ ಮಾಡ್ಬೋದು. ದಟ್ ಚೇಂಜಸ್ ಯು ಕ್ಯಾನ್ ಡೂ, ಇಟ್ ಇಸ್ ಪರ್ಮಿಟೆಡ್, ಅದರ್ವೈಸ್ ಇಟ್ ಈಸ್ ನಾಟ್ ಪರ್ಮಿಟೆಡ್ ಎಟ್ ಆಲ್. ಒಂದು ವೇಳೆ ನೀವು ಅದನ್ನು ಮಾಡಲೇಬೇಕು ಅಂದಾಗ ಇರುವಂತಹ ಒಬ್ಬ ಪಾರ್ಟ್ನರು ಅವ್ರು ಯಾರು ಒಪ್ಪಿಗೆ ಇರಲ್ವೋ ಅವ್ರು ರಿಟೈರ್ ಆಗಬೇಕಾಗ್ತದೆ. ದೆನ್ ಓನ್ಲಿ ಇಟ್ ಈಸ್ ಪರ್ಮಿಟೆಡ್, ಅದರ್ವೈಸ್ ಇಟ್ ಈಸ್ ನಾಟ್ ಪರ್ಮಿಟೆಡ್. ಆಮೇಲೆ ಒಂದು ವ್ಯವಹಾರದ ಪೀರಿಯಡ್, ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ವಿಷಯಕ್ಕೆ ನೀವು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ಅದು ಮುಗಿದ ಮೇಲೆ ಪಾರ್ಟ್ನರ್ಶಿಪ್ ಫಾರ್ಮ್ ಎಕ್ಸ್ಟಿಂಗ್ವಿಷ್ ಆಗುತ್ತೆ. ನೀವು ಅದನ್ನು ಎಕ್ಸ್ಟೆನ್ಷನ್ ಮಾಡ್ಬೇಕಂದ್ರೆ ಮತ್ತೆ ಯು ಹ್ಯಾವ್ ಟು ಡೂ ಎ ನ್ಯೂ ಕಾಂಟ್ರಾಕ್ಟ್, ರಿನೋವೇಷನ್ ಅಂತ ಹೇಳ್ಬೋದು ನಾವು. ಈವನ್ ಇಫ್ ಫರ್ಮ್ ಚೇಂಜಸ್, ನ್ಯೂ ಪಾರ್ಟ್ನರ್ ಎಟ್ಸೆಟ್ರಾ, ಓಲ್ಡ್ ರೈಟ್ಸ್ ಓಲ್ಡ್ ಡ್ಯೂಟೀಸ್ ಕಂಟಿನ್ಯೂ ಅನ್ಲೆಸ್ ಮಾಡಿಫೈಡ್. ನೋಡಿ, ನೀವು ಒಪ್ಪಿಗೆ ಇಲ್ಲದೆ ಏನಾದರೂ ಈ ರೀತಿಯ ಹೊಸದನ್ನು ಮಾಡಿದರೆ ಹಳೆಯ ನಿರ್ಬಂಧಗಳೇನಿರ್ತವೆ, ಹಳೆಯ ನಿಯಮಗಳೇನಿರ್ತವೆ ಅಥವಾ ಹಳೆಯ ಕಾನ್ಸ್ಟಿಟ್ಯೂಷನ್ ಏನಿರ್ತದೆ ಅದೇ ಅನ್ವಯ ಆಗ್ತದೆ. ಆದರೆ ಎಲ್ಲರೂ ಒಪ್ಪಿದರೆ ನೀವು ಈ ಕಾನ್ಸ್ಟಿಟ್ಯೂಷನ್ ಅಥವಾ ನಿಮ್ಮ ಷರತ್ತುಗಳನ್ನು ನೀವು ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಸೆಕ್ಷನ್ 17 ನಾವು ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲೊಂದು ಪ್ರಕರಣ ಇದೆ, 1996 ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವರ್ಸಸ್ ಎಂಪೈರ್ ಎಸ್ಟೇಟ್ ಬಗ್ಗೆ ಒಂದಿದೆ. ರೀಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಆಟೋಮೆಟಿಕಲಿ ಚೇಂಜ್ ರೈಟ್ಸ್. ಒಂದು ಸಂಸ್ಥೆಯ ಪಾರ್ಟ್ನರ್ಶಿಪ್ ಫರ್ಮ್ನ ಸಂವಿಧಾನವನ್ನು ಬದಲಾವಣೆ ಮಾಡಿದಿರಿ ಅಂತ ಇಟ್ಕೊಳ್ಳಿ, ಅದನ್ನು ಪುನರ್ರಚನೆ ಮಾಡಿದಿರಿ ಅಂತ ಇಟ್ಕೊಳ್ಳಿ. ರೀಕಾನ್ಸ್ಟಿಟ್ಯೂಷನ್ ಅಂದರೆ ಪುನರ್ರಚನೆ, ಕಾನ್ಸ್ಟಿಟ್ಯೂಟ್ ಅಂದರೆ ರಚನೆ, ರೀಕಾನ್ಸ್ಟಿಟ್ಯೂಷನ್ ಅಂದರೆ ಪುನರ್ರಚನೆ. ಆ ಮಾಡಿದ ಮಾತ್ರಕ್ಕೆ ನಿಮ್ಮ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬದಲಾವಣೆ ಆಗೋದಿಲ್ಲ. ಆದರೆ ಅದ್ರ ಜೊತೆಗೆ ನೀವು ಬೇಕಂದ್ರೆ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಲಿಖಿತವಾಗಿ ಬದಲಾವಣೆ ಮಾಡ್ಕೋಬೋದು. ಅದು ಯಾವಾಗ ಎಲ್ಲರ ಒಪ್ಪಿಗೆ ಇದ್ದರೆ ಮಾತ್ರ. ಓಕೆ, ದೆನ್ ಕಂಟಿನ್ಯೂಟಿ ಆಫ್ ರೈಟ್ಸ್,
ಚೇಂಜ್ ರಿಕ್ವೈರ್ಸ್ ಅಗ್ರಿಮೆಂಟ್, ದಟ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್. ಒಂದು ವೇಳೆ ನಿಮ್ಮ ಹಕ್ಕುಗಳ ವಿಷಯದಲ್ಲಿ ಬದಲಾವಣೆ ಮಾಡಲೇಬೇಕು ಅಂತಂದ್ರೆ ಹೊಸ ಒಪ್ಪಂದವನ್ನು ನೀವು ಮಾಡಿಕೊಳ್ಬೇಕಾಗ್ತದೆ. ಓಕೆ, ಅಂದ್ರೆ ಹಕ್ಕುಗಳ ನಿರಂತರತೆ ಅಂತಾರೆ ಇದಕ್ಕೆ, ಕಂಟಿನ್ಯೂಟಿ ಆಫ್ ರೈಟ್ಸ್. ಒಂದು ಪಾರ್ಟ್ನರ್ಶಿಪ್ ಆತಂದ್ರೆ ಹಕ್ಕುಗಳು ತಾನೇ ಚೇಂಜ್ ಆಗೋದಿಲ್ಲ. ಒಂದು ನೀವು ಪಾರ್ಟ್ನರ್ಶಿಪ್ನ ಬರೀ ಜಸ್ಟ್ ರೀಕನ್ಸ್ಟ್ರಕ್ಷನ್ ಮಾಡಿದ ಕೂಡಲೇ ಚೇಂಜ್ ಆಗೋದಿಲ್ಲ. ಚೇಂಜ್ ರಿಕ್ವೈರ್ಸ್ ಅಗ್ರಿಮೆಂಟ್. ನೀವು ಆ ರೀತಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ವಿಶೇಷವಾದಂಥ ಇನ್ನೊಂದು ಅಗ್ರಿಮೆಂಟ್, ಕಾಂಟ್ರಾಕ್ಟ್ ನೀವು ಮಾಡ್ಕೋಬೇಕಾಗ್ತದೆ. ಸೊ ದಿಸ್ ವಿಲ್ ಕ್ರಿಯೇಟ್ ಸ್ಟೆಬಿಲಿಟಿ ಇನ್ ದ ಕಾನ್ಸೆಪ್ಟ್ ಆಫ್ ಪಾರ್ಟ್ನರ್ಶಿಪ್. ಇಲ್ಲಾಂದ್ರೆ ಮನಸ್ಸು ಬಂದಂಗೆ ಮಧ್ಯದಲ್ಲಿ ಏನೇನೋ ಚೇಂಜಸ್ ಮಾಡುವಂತಹ ಒಂದು ಸಾಧ್ಯತೆಗಳು ಅವಾಯ್ಡ್ ಮಾಡಲಿಕ್ಕೆ, ಅವುಗಳು ಬರಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಈ ಕಂಡೀಷನ್ಗಳನ್ನು 12ರಿಂದ 17 ಕಂಡೀಷನ್ಗಳನ್ನ ನಾವು ಅಪ್ಲೈ ಮಾಡ್ತೀವಿ. ಇದೇನೇನು ನಿಮ್ಗೆ ಹೇಳುತ್ತೆ, ಒಂದು ಪಾರ್ಟ್ನರ್ಶಿಪ್ ಸಂಸ್ಥೆಯ, ಪಾಲುಗಾರಿಕೆ ಸಂಸ್ಥೆಯ ವ್ಯವಹಾರವನ್ನು ನಡೆಸೋದಕ್ಕೆ ಹಣಕಾಸಿನ ಹಕ್ಕುಗಳ ಬಗ್ಗೆ, ಅದರ ಆಸ್ತಿಯ ಬಗ್ಗೆ, ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ವಿಬೆರೆಮೆ ಫಿಡಾಯಿ ಅಂತೀವಿ, ವಿಶ್ವಾಸದ ಒಂದು ಕರ್ತವ್ಯ, ಅದನ್ನು ಮಾಡೋದಕ್ಕೆ, ಮತ್ತು ಒಂದು ಕಂಟಿನ್ಯೂಟಿ ಇರಬೇಕು, ಇದರಲ್ಲಿ ಡಿಸ್ಕಂಟಿನ್ಯೂಟಿ ಇರಬಾರ್ದು. While default rules ensure fairness, partners retain freedom to modify them by agreement. ಈಗ ಡಿಫಾಲ್ಟ್ ರೂಲ್ಸ್ ಏನು ಹೇಳುತ್ತೆ, ವಾಟ್ ಆರ್ ದೀಸ್ ರೂಲ್ಸ್, ಇಲ್ಲಿರೋದು ಏನು ಹೇಳುತ್ತೆ, ಏನು ಚೇಂಜ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ. ಆದರೆ ನೀವು ಒಪ್ಪಂದವನ್ನು ಮಾಡ್ಕೊಂಡು ಚೇಂಜ್ ಮಾಡ್ಕೋಬಹುದು. ಬೈ ಎ ನ್ಯೂ ಅಗ್ರಿಮೆಂಟ್ ಯು ಕ್ಯಾನ್ ಮೇಕ್ ಚೇಂಜಸ್, ಬಟ್ ಫಾರ್ ನ್ಯೂ ಅಗ್ರಿಮೆಂಟ್ ಕನ್ಸೆಂಟ್ ಆಫ್ ಎವ್ರಿಬಡಿ ಈಸ್ ದಿ ಸೈನ್ ಕ್ವಾ ನಾನ್ ಅಂತ ಹೇಳ್ಬೋದು. ಅದು ಇಲ್ಲದೆ ಆಗೋದಿಲ್ಲ. ಯಾರೋ ಒಬ್ರು ಒಪ್ಪೋದಿಲ್ಲ ಅಂದ್ರೆ ನೀವು ನ್ಯೂ ಅಗ್ರಿಮೆಂಟ್ ಮಾಡಕ್ಕೆ ಬರೋದಿಲ್ಲ. ಬಿಕಾಸ್ ದೇರ್ ಇಸ್ ನೋ ಕನ್ಸೆಂಟ್, ದೇರ್ ಇಸ್ ನೋ ಪ್ರೀ ಕನ್ಸೆಂಟ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಪಾರ್ಟ್ನರ್ಸ್ ಫ್ರಾಮ್ ಸೆಕ್ಷನ್ 12 to 17 ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.